ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನಿಜವಾದ ಜ್ಯೋತಿಷ್ಯನ ಕಂಡುಹಿಡೋದ್ರ ಬಗ್ಗೆ ನಾನು ಮುಂಚೆ ಸಾಕಷ್ಟು ಸಲ ಹೇಳಿದ್ದೀನಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಬಹಳ ಕನ್ಫ್ಯೂಷನ್ಸ್ ಇದೆ. ಯಾಕೆಂದರೆ ಈಗಿರುವಂಥ ಆ್ಯಡ್ಗಳೆಲ್ಲ ನೋಡಿದಾಗ ಅವರ ಬಟ್ಟೆಗಳು, ಅವರ ಒಂದು ಅಪಿಯರೆನ್ಸ್ ನೋಡಿ ನಾವು ದೊಡ್ಡ ಜ್ಯೋತಿಷ್ಯ ಅಂದ್ಕೊಳ್ತೀವಿ. ನಿಜವಾದ ಜ್ಯೋತಿಷ್ಯನ ಹೇಳೋದು ಹೇಗೆ ಅಂತಂದರೆ, ಮೊದಲನೇದಾಗಿ ನೀವು ಕೊಟ್ಟಿರುವಂತಹ ಜನ್ಮ ಸಮಯವನ್ನು ತಿದ್ದಬೇಕಾಗತ್ತೆ. ಲಗ್ನದಿಂದಲೇ ಜಾತಕವನ್ನು ಬಹಳ ಮುಖ್ಯವಾಗಿ ಹೇಳಬೇಕು. ಅನಂತರ ರಾಶಿಯಿಂದ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನೋಡಬೇಕಾಗತ್ತೆ. ಲಗ್ನ ಯಾವುದು ಅಂತ ಕಂಡುಹಿಡಬೇಕು ಅಂದರೆ, ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳನ್ನು ಆಧರಿಸಿ ನಿಮ್ಮ ಲಗ್ನ ಅದೇನಾ ಅಲ್ವಾ ಅಂತ ಹೇಳಬೇಕು. ನೀವು ಕೊಟ್ಟಿರೋ ಸಮಯ ಒಂದೊಂದು ಸಲ ತಪ್ಪಿರೋ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಅವಳಿ ಜವಳಿ ಮಕ್ಕಳ ಜಾತಕದಲ್ಲಿ ಕೇವಲ 1 ನಿಮಿಷ ಡಿಫ್ರೆನ್ಸ್ ಇರುತ್ತೆ. ಆ ಡಿಫ್ರೆನ್ಸ್ ಇದ್ದಾಗ ಜಾತಕ ಅಷ್ಟರಲ್ಲೇ ಬದಲಾವಣೆ ಆಗಿಬಿಡುತ್ತೆ. 1 ಮಿನಿಟ್ 2 ಮಿನಿಟಲ್ಲಿ ಬದಲಾವಣೆ ಆಗುತ್ತೆ ಷಷ್ಠಾಂಶ ಚಾರ್ಟನ್ನು ನೋಡುವಾಗ. ಹಾಗಿದ್ದಾಗ ನಾವು ಜಾತಕವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇದ್ರ ನಂತರದಲ್ಲಿ ನೋಡಬೇಕಾಗಿರೋದು ಪರಿಹಾರಗಳನ್ನು ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂಥ ಪರಿಹಾರಗಳನ್ನು ಹೇಳಬೇಕು. ಅದರಲ್ಲಿರುವಂಥದ್ದು ಮಂತ್ರಜಪ ಮತ್ತು ದಾನಗಳು ಮಾತ್ರ. ಅದನ್ನು ಯಾರು ಬೇಕಾದರೂ ಮಾಡ್ಬೋದು. ಇಲ್ಲಿ ದೊಡ್ಡ ದೊಡ್ಡ ಪೂಜೆಗಳು, ಹೋಮಗಳು, ರುದ್ರಾಕ್ಷಿ, ಆಮೇಲೆ ಜೆಮ್ ಸ್ಟೋನ್ಗಳು, ಆಮೇಲೆ ಏನೇನೋ ಒಂದು ಬಾಲಿಶವಾಗಿರುವಂತಹ ಪರಿಹಾರಗಳು, ವಾಸ್ತುವಲ್ಲಂತೂ ಬಹಳ ವಿಚಿತ್ರವಾಗಿರೋ ಪರಿಹಾರಗಳನ್ನ ಹೇಳ್ತಾರೆ. ಸೊ ಅದನ್ನು ಯಾವುದು ಫಾಲೋ ಮಾಡಬೇಡಿ. ಪರಾಶರ ಮಹರ್ಷಿ ಹೇಳಿರುವಂತಹ ಪರಿಹಾರಗಳನ್ನೇ ಮಾಡಬೇಕು. ಅದರಲ್ಲೂ ಸಹ ನಮ್ಮ ಒಂದು ಹಣೆ ಬರಹ ಏನಿದೆ ಅದು ಕರ್ಮದಿಂದ ನಿರ್ಣಯವಾಗುತ್ತೆ. ಸೊ ಕರ್ಮದ ಫಲವಾಗಿ ನಾವು ಅನುಭವಿಸ್ತಿರ್ತಿದ್ದೀವಿ. ಅದನ್ನು ಬದಲಾವಣೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬಟ್ ಏನಾಗುತ್ತೆ, ಪ್ರಾರಬ್ಧ ಕರ್ಮ, ಕ್ರಿಯಾಮಾನ ಕರ್ಮ, ಸಂಚಿತ ಕರ್ಮ ಅಂತಿದೆ. ಇದರಲ್ಲಿ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನು ಮಂತ್ರ ಜಪಗಳಿಂದ, ದಾನಗಳಿಂದ, ಸತ್ಕಾರ್ಯಗಳಿಂದ, ಒಳ್ಳೆಯ ಗುಣದಿಂದ, ವ್ಯಕ್ತಿತ್ವದಿಂದ ಬದಲಾವಣೆ ಆಗುತ್ತೆ. ಸೊ ಇದನ್ನು ತಿಳ್ಕೋಬೇಕು, ಇದನ್ನೇ ಆಚರಣೆಗೆ ತರಬೇಕು. ಇದು ಜ್ಯೋತಿಷ್ಯ ಕೆಲಸ. ನಿಮ್ಮ ಒಂದು ಹಣೆ ಬರಹವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ನಿಮಗೆ ಕೌನ್ಸಿಲಿಂಗ್ ಆತ ಮಾಡಬೇಕು. ಎರಡನೇದಾಗಿ ಒಳ್ಳೆಯ ಸಮಯ, ಕೆಟ್ಟ ಸಮಯವನ್ನು ತಿಳಿಸಬೇಕು. ಕೆಟ್ಟ ಸಮಯಕ್ಕೆ ಪರಿಹಾರವನ್ನು ಕೊಟ್ಟು 100% ನಿಮ್ಮ ಹಣೆ ಬರಹವನ್ನು ಬದಲಾವಣೆ ಮಾಡ್ತೀನಿ ಅಂತ ಅದು ಯಾವ ಕಾರಣಕ್ಕೂ ಹೇಳಬಾರದು. ಇಷ್ಟು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಿಜವಾದ ಜ್ಯೋತಿಷಿಯ ಲಕ್ಷಣ ಇದು. ಹಾಗೆಯೇ ಅವರು ಉಪಯೋಗಿಸುವಂತಹ ಪದ್ಧತಿಗಳು, ಸಿಸ್ಟಮ್ಸ್ಗಳು ಕೂಡ ಒಂದ್ಸಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ವೃಶ್ಚಿಕ ರಾಶಿ. ಸೊ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ನಾವು ಈ ದಿನ ಒಂದು ಅಬ್ಸರ್ವ್ ಮಾಡೋದಾದರೆ, ವೃಶ್ಚಿಕ ರಾಶಿಯಲ್ಲಿ 3 ಗ್ರಹಗಳಿದೆ. ಬುಧ ಗ್ರಹ, ಸೂರ್ಯ ಗ್ರಹ, ಶುಕ್ರ ಗ್ರಹ. ಬಟ್ ಇದರಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ರಾಶ್ಯಾಧಿಪತಿ ಆಗಿರುವಂಥ ಗ್ರಹ 2ನೇ ಮನೆಯಲ್ಲಿರುವಂಥದ್ದು ಲಾಭದಾಯಕವಾಗಿದೆ, ಉತ್ತಮವಾಗಿದೆ. ಒಂದು ಧನಯೋಗ ಕೂಡ ಕ್ರಿಯೇಟ್ ಆಗಿರೋದ್ರಿಂದ ಧನಯೋಗದನ್ನ ಲಗ್ನದಿಂದ ನೋಡಬೇಕು, ಬಟ್ ರಾಶಿಯಿಂದ ನೋಡಬೇಕಾಗತ್ತೆ, ನವಾಂಶದಲ್ಲೂ ನೋಡಬೇಕಾಗತ್ತೆ. ಸೊ ಎಲ್ಲದರಲ್ಲೂ ನೋಡಿದಾಗ ಒಂದು ಹಣಕಾಸಿನ ಅನುಕೂಲ. ಯಾರನ್ನ ದುಡ್ಡು ಕೇಳಿರ್ತೀರ, ಬ್ಯಾಂಕಲ್ಲಿ ದುಡ್ಡಿಗೆ ಪ್ರಯತ್ನ ಮಾಡ್ತಿರ್ತೀರ, ಅವ್ರಿಗೆ ಹಣದ ಅವಕಾಶ ಆಗುತ್ತೆ. ಅವನ್ನೆಲ್ಲೋ ಸಿಗಾಕೊಂಡಿರ್ತೀರಿ, ನಿಮ್ಮ ದುಡ್ಡು ಅದು ಬರೋ ಸಾಧ್ಯತೆ ಇದೆ. ಈ ಥರ ಹಲವಾರು ಥರದಲ್ಲಿ ನಿಮಗೆ ಹಣಕಾಸಿನ ಅನುಕೂಲ ಆಗುವಂಥ ಸಾಧ್ಯತೆ ಈ ಒಂದು ವಾರದಲ್ಲಿ ಖಂಡಿತ ಇದೆ. ಜೊತೆಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು, ಹಾಸ್ಪಿಟಲ್ಗಳಿಗೆ ಓಡಾಡುವಂಥದ್ದು, ಮತ್ತು ಒಂದೊಂದು ಸಲ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು ಬರುವಂಥದ್ದು, ನಾನಾ ಥರದಲ್ಲಿ ಮತ್ತು ನರ್ವಸ್ ರಿಲೇಟೆಡ್ ಇಶ್ಯೂಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ, ಜಾಗ್ರತೆಯಿಂದ ಇರಬೇಕು. ಆರೋಗ್ಯ ಅನ್ನುವಂಥದ್ದು ಒಂದು ದಿನದಲ್ಲಿ ಬರುವಂಥದ್ದಲ್ಲ, ನಿರಂತರವಾಗಿ ನೀವು ಮೊದಲಿಂದ ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಬಂದಿರಬೇಕು. ಎಲ್ಲದನ್ನು ಕಂಟ್ರೋಲ್ ಇಟ್ಕೊಂಡು ಬಂದಿರಬೇಕು. BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ನೀವು ಸಡನ್ನಾಗಿ ಒಂದು ದಿನಕ್ಕೆ ಸರಿ ಆಗಲ್ಲ, ಒಂದೇ ದಿನದಲ್ಲಿ ಆರೋಗ್ಯವಂತರಾಗೋಕ್ಕೂ ಸಾಧ್ಯ ಇಲ್ಲ. ಇದನ್ನು ಫಾಲೋ ಮಾಡ್ಕೊಂಡು ಬನ್ನಿ, ಆರೋಗ್ಯದಲ್ಲಿ ಖಂಡಿತ ಸಮಸ್ಯೆಗಳು ಬರುತ್ತೆ. ಇನ್ನು ನಾವು ಯಾವುದಾದ್ರೂ ಒಂದು ವಾಸ್ತುವನ್ನು ನೋಡೋಕೆ ಹೋದಾಗ, ಅಲ್ಲಿ ಒಂದು ಮನೆಗೆ ಹೋದರೆ ಅಲ್ಲಿ ನಾವೇನು ಮಾಡ್ತೀವಿ, ಪ್ರಶ್ನೆ ಕುಂಡ್ಲಿಯನ್ನು ಹಾಕಿ ರಾಹು ಮತ್ತು ಕೇತುಗಳ ಪ್ಲೇಸ್ಮೆಂಟ್ ನೋಡಿ. ಇದು ದೇವ ಕೇರಳಂ ಅಂತೇಳಿ ಒಂದು ಕೇರಳ ಸಿಸ್ಟಮಲ್ಲಿ ನೋಡುವಂಥ. ಅದ್ರ ಮೂಲಕ ನಾವೇನು ಹೇಳ್ತೀವಿ, ಮನೆ ಯಾವ ಜಾಗದಲ್ಲಿ ತೊಂದರೆ ಇದೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಹಾಗೆಯೇ ಈ ರಾಶಿಯಿಂದ 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕುಟುಂಬದಲ್ಲಿ ಕಲಹ, ಕಿರಿಕಿರಿ, ಜಗಳಗಳು, ನೆಮ್ಮದಿ ಹಾಳಾಗುವಂಥ ಘಟನೆಗಳು ಮನೆಯಲ್ಲಿ ಖಂಡಿತವಾಗೂ ನಡೆಯುತ್ತೆ. ಕುಟುಂಬ ಅಂದಾಗ ಅದು ತಾಯಿ ತಂದೆ ಇರ್ಬೋದು, ಅಥವಾ ಹೆಂಡತಿ ಮಕ್ಕಳು, ಎಲ್ಲರ ಮಧ್ಯೆ ಒಂದು ಒಡಕು ಮೂಡುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಪಂಚಮ ಭಾವದಲ್ಲಿರುವಂತಹ ಶನಿಗ್ರಹವನ್ನು ನೋಡ್ತಾ ಇದ್ರೆ ಮಕ್ಕಳಿಂದ ಕೂಡ ನೋವಾಗುವಂತಹ, ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದೊಂದ್ಸಲ ಮಕ್ಕಳು ಬಹಳ ಚೆನ್ನಾಗಿ ಓದ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ, ಆ ಟೈಮ್ ಪೀರಿಯಡಲ್ಲಿ ಅವರು ಸ್ಲೋ ಆಗಿಬಿಟ್ಟಿರ್ತಾರೆ. ಸೊ ಇದನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಅಷ್ಟಮದಲ್ಲಿರುವಂತಹ ಗ್ರಹಗಳನ್ನ ನೋಡ್ತಾ ಇದ್ದರೆ, ಗುರುಗ್ರಹ ಬಂದು ಸಡನ್ ಗೇನ್ಸ್ಗೆ ಕಾರಕನಾಗಿರುವಂಥ ಗ್ರಹ. ಇನ್ನೊಂದು ಯಾವುದೋ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿರ್ತೀರ, ಆ ಬಿಸ್ನೆಸ್ ಸಡನ್ನಾಗಿ ಒಂದು ಇನ್ಕಮ್ ಜಾಸ್ತಿ ಆಗೋ ಸಾಧ್ಯತೆ ಈ ವಾರದಲ್ಲಿ ಇರುತ್ತೆ. ಅದರ ನಂತರದಲ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ, ಅನಾವಶ್ಯಕ ಕಿರಿಕಿರಿ ಜಗಳಗಳಾಗೋ ಸಾಧ್ಯತೆಗಳು ಇರುತ್ತೆ. ಯೂಶುವಲ್ ಆಗಿ ಕುಜಗ್ರಹ ಅಂದರೆ ಜಗಳಕ್ಕೆ ಕಾರಣಕನಾಗಿರೋದ್ರಿಂದ ಇವರಿಗೆ ಏನಾದರೂ ಒಂದು ಸಣ್ಣ ವಿಚಾರಕ್ಕೆ ಕಿರಿಕಿರಿ ಜಗಳ ಆಗೋದು. ಅದಕ್ಕೆ ಕೇರ್ಫುಲ್ ಆಗಿರಿ. ವೆಹಿಕಲ್ಸಲ್ಲಿ ಓಡಾಡುವಾಗ ಕೇರ್ಫುಲ್ ಆಗಿರಿ. ನೈಟ್ ಡ್ರೈವ್ಗಳನ್ನ ಮಾಡೋದನ್ನ ಅವಾಯ್ಡ್ ಮಾಡಿ.
ಆಮೇಲೆ 11ನೇ ಮನೆ ಕೇತು ಇರೋದ್ರಿಂದ ಲಾಭ ಕೂಡ ಅಷ್ಟಿರಲ್ಲ. ಅಂದರೆ ಯಾವ ಥರದಲ್ಲಿ ಗ್ಯಾಂಬ್ಲಿಂಗ್ ನೇಚರ್ ಇರುವಂಥದ್ದು. ಈಗ ನೀವು ಏನೋ ಒಂದು ಟ್ರೇಡಿಂಗ್ ಮಾಡ್ತೀರಾ ಅಥವಾ ಇನ್ನೊಂದು ಮಾಡ್ತೀರಾ, ಯಾವ ಥರದ ಗ್ಯಾಂಬ್ಲಿಂಗ್ ನೇಚರ್ ಇರುವಂಥ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ, ಸ್ಟಾಪ್ ಮಾಡಿಬಿಡಿ. ನಿಧಾನವಾಗಿ ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ರಾಶಿಯಲ್ಲಿರುವಂಥ ಗ್ರಹಗಳನ್ನ ನೋಡಿದ್ರೆ ಖಂಡಿತವಾಗಲೂ ಹಲವಾರು ವಿಚಾರದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಶುಭ ಸಮಾಚಾರ, ಎಲ್ಲೋ ಸಂಬಂಧ ನೋಡ್ಕೊಂಡು ಬಂದಿರ್ತೀರ, ಮದುವೆ ಆಗೋ ಸಾಧ್ಯತೆ ಇರುತ್ತೆ.